ವಿದ್ಯಾರ್ಥಿ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಅವನು ಒಬ್ಬ ಶಕ್ತಿಯುತ ವ್ಯಕ್ತಿಯಾಗಿ ಹೊರಹೊಮ್ಮೋದಿಲ್ಲ. ಅವನಿಗೆ ಸಾಕಷ್ಟು ಚಿಂತೆಗಳಿರ್ತವೆ, ಹೆಚ್ಚಾಗಿ ಚಿಂತೆಗಳಿರ್ತವೆ. ಮುಂದಿನ ಜೀವನ ಹೇಗೆ ನಡೆಸಬೇಕಂತಕ್ಕಂಥ ಮನಸ್ಥಿತಿ ಕೂಡ ಇರೋದಿಲ್ಲ. ಹಾಗಾಗಿ ಅಂಥ ಶಿಕ್ಷಣದ ಅವಶ್ಯಕತೆ ನಮಗೆ ಬೇಕಾಗಿದೆ. ಎಜುಕೇಶನ್ ಬೇಕಾಗಿದೆ ಅಂದರೆ ಎಜುಕೇಶನ್ ಶುಡ್ ಸಾಲ್ವ್ ದ ಡೇ ಟು ಡೇ ಪ್ರಾಬ್ಲಮ್ಸ್ ಆಫ್ ಲೈಫ್. ದಿನನಿತ್ಯದ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕಾಗೇ ಅಂತಕ್ಕಂಥ ವಿದ್ಯೆ, ಅದು ವಿದ್ಯೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿರ್ಬೇಕಾದ್ರೆ ಈ ದಿನ ಅಂಥ ವಿದ್ಯೆ ಬೇಕಾಗಿದೆ. ಅದೆಲ್ಲ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ವಿದ್ಯೆ. ಅಂಥ ವಿದ್ಯೆ ಕೊಟ್ಟಾಗ ಮಾತ್ರ ಸಾಧ್ಯ ಆಗ್ತದೆ. ಎಜುಕೇಶನ್ ಬಗ್ಗೆ ನಾವು ಇನ್ನೂ ಹೇಳ್ತಾ ಹೋದ್ರೆ ಇನ್ನು ಬೇಕಾದಷ್ಟು ವಿಷಯಗಳಿದೆ. ನಾವು ಯಾವಾಗಲೂ ವೆಸ್ಟರ್ನ್ನ ಯಾವಾಗಲೂ ದ್ವೇಷ ಮಾಡ್ತಿರ್ತೀವಿ. ಅದ್ರ ವಿವೇಕಾನಂದ ಹೇಳ್ತಾರೆ, ವಾಟ್ ವಿ ವಾಂಟ್ ಈಸ್ ವೆಸ್ಟರ್ನ್ ಸೈನ್ಸ್ ಕಪಲ್ಡ್ ವಿತ್ ವೇದಾಂತ. ವೆಸ್ಟರ್ನ್ ಸೈನ್ಸು ಬೇಕು, ವೇದಾಂತವೂ ಬೇಕು. ಅಂದರೆ ಬ್ರಹ್ಮಚರ್ಯದಿಂದ ಗೈಡಿಂಗ್ ಕೊಟ್ಟು, ಬ್ರಹ್ಮಚರ್ಯ ಅಂತಕ್ಕಂಥದ್ದು ತುಂಬ ಅವಶ್ಯಕತೆ ಇರ್ತಕ್ಕಂಥ ವಿಷಯ. ಇವತ್ತು ಅದು ನಮ್ಮ ಯಾವ ಸಿಲೆಬಸ್ಸಲ್ಲೂ ಬರೋದಿಲ್ಲ. ಬ್ರಹ್ಮಚರ್ಯದ ಅವಶ್ಯಕತೆ ಒಬ್ಬ ವಿದ್ಯಾರ್ಥಿಗೆ, ಒಬ್ಬ ಸಂಸಾರಿಗೆ ವೈವಾಹಿಕ ಬ್ರಹ್ಮಚರ್ಯ, ನೈಷ್ಠಿಕ ಬ್ರಹ್ಮಚರ್ಯ ಅಂತಕ್ಕಂಥದ್ದು ಎಷ್ಟು ಅವಶ್ಯಕವಾಗಿರ್ತಕ್ಕಂಥ ವಿಷಯ. ಅದು ಕೂಡ ಈ ದಿನಗಳಲ್ಲಿ ಎಲ್ಲೂ ಕಾಣದಂಥ ಸ್ಥಿತಿಗೆ ಹೋಗಿದೆ. ನಮ್ಮ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ವಿವೇಕಾನಂದ ಶಿಕ್ಷಣದಲ್ಲಿ ಹೇಗೆ ಅಳವಡಿಸಬೇಕು ಅನ್ನೋದನ್ನ ಅಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ವಾಟ್ ವಿ ವಾಂಟ್ ಈಸ್ ವೆಸ್ಟರ್ನ್ ಸೈನ್ಸ್ ಕವರ್ಡ್ ವಿತ್ ವೇದಾಂತ, ಬ್ರಹ್ಮಚರ್ಯದಿಂದ ಗೈಡಿಂಗ್ ಮೋಟೋ ಅಂಡ್ ಆಲ್ಸೋ ಶ್ರದ್ಧಾ. ನಂಬಿಕೆ ತುಂಬಾ ಸಮಸ್ಯೆ ಇರ್ತಕ್ಕಂಥ ವಿಷಯ. ಅಂದ್ರೆ ಅವರಿಗೆ ನಂಬಿಕೆ ಎಲ್ಲಿ ಇರ್ತಕ್ಕಂಥದ್ದು. ನಮ್ಮಲ್ಲಿ ನಮಗೆ ನಂಬಿಕೆ ಬರ್ತಕ್ಕಂಥ ವಿದ್ಯೆಯ ಅವಶ್ಯಕತೆ ಇಂದು ಇದೆ. ಹಾಗಾಗಿ ಶಿಕ್ಷಣ ಇವತ್ತು ಬದಲಾಗಬೇಕಾಗಿದೆ. ಇದೆಲ್ಲ ರಾಷ್ಟ್ರ ಜಾಗೃತಿ ಅಂತಕ್ಕಂಥ ಪುಸ್ತಕದಲ್ಲಿ ಈ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದ ಚಿಂತನೆಗಳನ್ನ ಎಲ್ಲಿ ಅದೆಲ್ಲ ಪ್ರಕಟಿಸಲ್ಪಟ್ಟು ಏನದು ಪ್ರತಿಷ್ಠೆಯೇ ಅಂತಕ್ಕಂಥ ಪುಸ್ತಕದಲ್ಲಿ ಅದರ ಕೆಲವು ಸಾರಾಂಶಗಳನ್ನ ತೆಗೆದುಕೊಂಡು ರಾಷ್ಟ್ರ ಜಾಗೃತಿ ಅಂತಕ್ಕಂಥ ಪುಸ್ತಕವನ್ನು ಮಾಡಿದ್ದಾರೆ.